ಜಾನಕಿ, ಇವರಿಬ್ರು ಕರ್ಕೊಂಡು ಒಳಗೆ ಹೋಗು. ರಾಜಿ ಬಾಮ್ಮ. ಸೀನು ಬಾರೋ. ಪದ್ಮ ಪದ್ಮ ಪದ್ಮ. ಇವ್ರೇನು ಬಿದ್ದೋಗ್ತಿದ್ಯಲ್ಲೇ? ಭಾವನವ್ರೆ, ಎಲ್ರು ಬಂದ್ಬಿಟ್ವಿ, ಎಲ್ರು ಕರ್ಕೊಂಡ್ ಬಂದ್ಬಿಟ್ಟೆ. ಇಳಿ ಇಳಿ. ಅಮ್ಮ, ರಾಜಲಕ್ಷ್ಮಿ ಮದ್ವೆಗ್ ಬಂದು ನನ್ ಸೊಂಟನೇ ಮುರಿದೋಯ್ತು ತಾಯಿ. ಹುಷಾರು ಪದ್ಮ, ಹುಷಾರಾಗಿ ಇಳಿ ಅಂತಂದೆ ಕಣೆ. ನೋಡ್ಕೊಂಡಿಳಿಯಪ್ಪ, ಹುಷಾರು. ಅಮ್ಮ ಅಮ್ಮ, ನೀವೇನು ಈ ಟ್ರ್ಯಾಕ್ಟರಲ್ಲಿ? ಆ ಕಾರ್ ಟೈರ್ಗೆ ಎಷ್ಟೇ ಗಾಳಿ ಹೊಡೆದ್ರು ಏರ್ತಾನೆ ಇರ್ಲಿಲ್ಲ ಭಾವನವ್ರೆ. ಅಲ್ದೆ ಶ್ರಮದಾನ ಮಾಡೋ ಹಾಗೆ ಎಲ್ರೂ ಗಾಳಿ ಹೊಡೆದಿದ್ದು. ಎಲ್ರೂ ಸುಸ್ತಾಗಿ ಮಲ್ಗೋದೊಂದೇ ಬಾಕಿ ಇತ್ತು. ಆದ್ರೂ ಆ ಕಾರ್ ಟೈರ್ಗೆ ಗಾಳಿ ಹಾಕೋಕ್ ಆಗ್ಲೇ ಇಲ್ಲ. ಹಾಗಾಗಿ ಆಪತ್ ಬಾಂಧವನಂತ ಇದ್ದ ನಮ್ ಟ್ರ್ಯಾಕ್ಟರ್ನ ಎತ್ಕೊಂಡ್ ಬಂದ್ಬಿಟ್ಟೆ ಭಾವನವ್ರೆ. ಮಗನಿಗೆ ಮದುವೆ ಮಾಡಿಸೋಷ್ಟು ವಯಸ್ಸಾಗಿದೆ, ಆದ್ರೆ ಕಾರ್ ಟೈರ್ಗೆ ಗಾಳಿ ಹಾಕ್ಸ್ಬೇಕು ಅನ್ನೋ ಬುದ್ಧಿ ಇಲ್ಲ ಅಂದ್ರೆ ಹೇಗ್ ಬಾವ? ಕಾರ್ ಟೈರ್ಗೆ ಗಾಳಿ ಹಾಕೋದಕ್ಕೆ ಸೈಕಲ್ ಪಂಪ್ ಕೊಟ್ಟಿದ್ರು ನಿಮ್ಮ ಅಮ್ಮ. ಅದಕ್ಕೆ ನಾನೇನ್ ಮಾಡ್ಲಿ? ನಿಮ್ ಕೈಯಲ್ಲಿ ಏನು ಮಾಡಕ್ಕಾಗಲ್ಲ. ಬನ್ನಿ, ಮಗನ್ ಮದುವೆ ಏನಾದ್ರು ಮಾಡಿಸಿ ಬನ್ನಿ. ಡ್ಯಾಡ್, ಆದ್ಯ ಕಾರ್ ತೆಗಿತಿದ್ದಾಳೆ. ಅವ್ರನ್ನ ಒಳಗ್ ಕಳ್ಸಿದ್ರೆ ಆ ಹುಡುಗಿಯ ಹೊರಗ್ ಬಂದ್ಲು. ಎಲ್ಲಿಗೂ ಹೋಗ್ತಿದ್ದಾಳೆ ಅನ್ಸುತ್ತೆ ಡ್ಯಾಡ್. ಹಾಗಾದ್ರೆ ಇನ್ನು ಹಿಡಿಬೇಕಾಗಿರೋ ಚಿಟ್ಟೆ ಒಳಗ್ ಬಂದು ಬುಟ್ಟಿಲ್ ಬಿದ್ದಂಗಾಯ್ತು. ದೇವಸ್ಥಾನದಲ್ಲಾದ್ರೆ ರಾಜಾರಾಮ್ ಮತ್ತೆ ಅವ್ರ ಕುಟುಂಬ ಇದೆ. ಅದಕ್ಕಾದ್ರೆ ಕಿಡ್ನಾಪಿಗೆ ಗೆಟಪ್ ಸೆಟಪ್ ಎಲ್ಲ ಬೇಕಾಗತ್ತೆ. ಈಗ ಅವಳೇ ಹೊರಗ್ ಬರ್ತಿದ್ದಾಳೆ, ಇವೆಲ್ಲ ಯಾಕೆ? ಬನ್ನಿ, ಎಲ್ಲಿಗೆ ಹೋಗ್ತಾಳೆ ಅಂತ ಫಾಲೋ ಮಾಡ್ಕೊಂಡು ಫಾಸ್ಟ್ ಆಗಿ ಎತ್ತಾಕೊಂಡು ಹೋಗ್ಬಿಡೋಣ. ನೀವು ಹ್ಯಾಪಿಯಾಗಿ ಮದ್ವೆ ಆಗ್ಬೋದು. ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂಗತೋಪಿ ವಾ ಸ್ಮರೇತ್ ಪುಂಡರೀಕಾಕ್ಷಂ ಸಬಾಹ್ಯಾಭ್ಯಂತರ ಶುಚಿಃ. ಬೇಬಿ, ಮದುವೆಗೆ ಮಂಟಪ ರೆಡಿ ಇದೆ, ಪುರೋಹಿತರು ರೆಡಿಯಾಗಿದ್ದಾರೆ, ಮದುವೆ ಹೆಣ್ಣು ರೆಡಿಯಾಗಿದ್ಯಾ, ಆದ್ರೆ ಗಂಡೆ ಇಲ್ವಲ್ಲಮ್ಮ. ಏನ್ ಮಾತಾಡ್ತಾ ಇದ್ದೀರಾ ಡ್ಯಾಡಿ? ಇಲ್ಲ ಅಂದ್ರೆ ಏನು? ಇಲ್ಲಿರ್ಬೇಕು ಅಂದ್ರೆ ಅವ್ರು ಬರ್ಬೇಕಲ್ವಾ? ಅವ್ರು ಬರ್ದೇನೆ ಇಲ್ಲ ಅಂತಂದ್ರೆ ಏನು? ಬರ್ತಾನ ಇಲ್ಲ ಯಾಮಾರಿಸ್ತಾನ? ನನ್ ಶೌರ್ಯ ಕೈ ಕೊಡೋರಲ್ಲ, ಬರ್ತಾರೆ ಡ್ಯಾಡಿ. ನನ್ ಕೈ ಹಿಡಿಯೋದಕ್ಕೆ ಖಂಡಿತ ಬರ್ತಾರೆ. ಡ್ಯಾಡಿ, ಶೌರ್ಯ ಬರ್ತಿದ್ದಾರೆ. ಇದೇನ್ ಬೇಬಿ, ಒಬ್ನೇ ಬರ್ತಾ ಇದ್ದಾನೆ? ಅವನ ಜೊತೆ ಅವನ ಅಪ್ಪ ಅಮ್ಮ ಇಲ್ವಲ್ಲ?
ಶೌರ್ಯ ಸರ್ ಬನ್ನಿ ಹೋಗೋಣ. ಶೌರ್ಯ ಸರ್, ಅಂಕಲ್ ಆಂಟಿ ನಾನು ನಿನ್ ಮದ್ವೆ ಆಗೋದು ಡ್ಯಾಡಿ, ನನ್ ಶೌರ್ಯ ಸರ್ ಅಂದ್ರೆ. ಸರಿನಪ್ಪ, ತಡ ಆಗ್ತಿದೆ, ಬಂದು ಹಸೆ ಮನೆ ಮೇಲೆ ಕೂತ್ಕೊಳ್ಳಿ. ಪುರೋಹಿತ್ರೆ, ಅಮ್ಮ, ಈ ಪೂಜೆ ಮಂತ್ರ ಅದು ಇದು ಅನ್ಕೊಂಡು ನಿಮ್ ರೆಗ್ಯುಲರ್ ಪ್ರಾಸೆಸ್ ನ ನನಗ್ ಬೋರ್ ಮಾಡ್ದೇನೆ ಸಿಂಪಲ್ ಅಂಡ್ ಸ್ಮೂತ್ ಆಗಿ ಜಸ್ಟ್ ಮಾಂಗಲ್ಯಂ ತಂತು ನಾನೇನ ಅಂತ ಎಂಡಿಂಗ್ ಮಂತ್ರ ಹೇಳಿ ನಮ್ ವೆಡ್ಡಿಂಗ್ ನ ಪೂರ್ತಿ ಮಾಡ್ಬಿಡಿ ಸಾಕು. ಅರ್ಥ ಆಯ್ತಾ? ಸರಿನಮ್ಮ. ಕಮಾನ್ ಶೌರ್ಯ. ವಾಟ್ ಹ್ಯಾಪನ್ ಶೌರ್ಯ ಸರ್? ಏನಾಯ್ತು? ಅಸ್ಮಿತಾ, ನಾನು ನಿನಗೇನು ಹೇಳಿದ್ದೆ? ಅಲ್ಲಿ ರಾಜಲಕ್ಷ್ಮಿ ಮದುವೆ ಆಗೋ ಮುಹೂರ್ತದಲ್ಲೇ ನಾವು ಮದುವೆ ಆಗ್ಬೇಕು ಅಂತ ಹೇಳಿದ್ನೋ ಇಲ್ವೋ? ಯಾಕೆ ಸುಮ್ಮನೆ ಅರ್ಜೆಂಟ್ ಮಾಡ್ತಿದ್ಯಾ? ಓ ಸಾರಿ ಸರ್, ನಾನ್ ಮರ್ತ್ ಹೋಗ್ಬಿಟ್ಟೆ. ನೋ ಪ್ರಾಬ್ಲಮ್ ಸರ್, ನಾ ವೇಟ್ ಮಾಡೋಣ. ಬೇಬಿ,